3 ಗಂಟೆ 12 ನಿಮಿಷದ ಸಿನಿಮಾ ಇದು. 6 ಗಂಟೆಗೆ ಸಿನಿಮಾ ಸ್ಟಾರ್ಟ್ ಆಗಿದೆ ಅಂದರೆ 9 ಗಂಟೆ 12 ನಿಮಿಷಕ್ಕೆ ಫಸ್ಟ್ ಶೋ ನೋಡ್ಕೊಂಡು ಅಭಿಮಾನಿಗಳ ಆಚೆ ಬರ್ತಾರೆ. ಸೊ ಆವಾಗ ಒಂದಷ್ಟು ಅಲ್ಲಿ ಜನಜಂಗುಳಿ ಅಂತೂ ಆಗತ್ತೆ. ಟ್ರಾಫಿಕ್ ಬೆಳಿಗ್ಗೆ 5ವರೆಗೆ ಜಾಮ್ ಆಗಿತ್ತು ಅಂದರೆ ಇನ್ನು 9 ಗಂಟೆ ಅಷ್ಟೊತ್ತಿಗೆ ಸಿಚುವೇಶನ್ ಹೇಗಿರುತ್ತೋ. ಸೊ ಅದಕ್ಕೇನಾದರೂ ತಯಾರಿ ಪೊಲೀಸರು ಅಲ್ಲಿ ಮಾಡ್ಕೊಂಡಿದ್ದಾರೆ. ಇನ್ನು ಕೊನೆ ಕ್ಷಣದಲ್ಲಿ ಸಿನಿಮಾ ನೋಡಬೇಕು ಅಂತ ಥಿಯೇಟರ್ಗೆ ಬಂದು ಟಿಕೆಟ್ಗೋಸ್ಕರ ಪರದಾಡಿದವರು ಕೂಡ ಇದ್ದಾರೆ. ಟಿಕೆಟ್ ಓಪನ್ ಆದಾಗ ಅರ್ಧ ಗಂಟೆಲೇ ಆನ್ಲೈನಲ್ಲಿ ಸೋಲ್ಡ್ ಔಟ್ ಆಗಿದೆ. ಬಟ್ ಥಿಯೇಟರ್ನಲ್ಲಿ ಟಿಕೆಟ್ ತಗೊಳ್ಳೋದಕ್ಕೇನಾದರೂ ಹೈಡ್ರಾಮಾ ನಡೀತಾ? ಇಲ್ಲ, ಆ ರೀತಿಯಾದಂಥ ಸಿಚುಯೇಷನ್ಸ್ ಯಾವುದು ಕೂಡ ಕಂಡು ಬಂದಿಲ್ಲ. ಬಿಕಾಸ್ ಆನ್ಲೈನಲ್ಲಿ ಬಿಫೋರ್ ದಟ್ ಏನು ಬುಕಿಂಗ್ ಮಾಡ್ಕೊಬೇಕು ಅದೆಲ್ಲ ಕೂಡ ಆಯಿತು. ಅಂದರೆ ನಿನ್ನೆ ಮತ್ತೆ ಮೊನ್ನೆ ಥಿಯೇಟರ್ ಹತ್ರ ಬಂದು ಕ್ಯೂ ನಿಂತು ಟಿಕೆಟನ್ನು ಪಡೆದುಕೊಳ್ಳುವಂಥ ಕೆಲಸಗಳು, ಈಗ ಆನ್ಲೈನ್ ಬುಕಿಂಗ್ ಸಿಗದೇ ಇದ್ದಂಥ ಸಂದರ್ಭದಲ್ಲಿ ಏನು ಮಾಡಬೇಕು, ನಾವು ಫ್ಯಾನ್ಸ್ ಶೋ ನೋಡಲೇಬೇಕು, ಫಸ್ಟ್ ಡೇ ಫಸ್ಟ್ ಶೋ ನೋಡಬೇಕು, ನಿಂತ್ಕೊಂಡು ನೋಡೋದಕ್ಕೆ ಏನಾದರೂ ಅವಕಾಶ ಸಿಗುತ್ತಾ ಅಂತ ಹೇಳ್ಬಿಟ್ಟು ಈ ರೀತಿ ಒಂದಷ್ಟು ಪ್ರಶ್ನೆಗಳನ್ನ, ಅಂದರೆ ಥಿಯೇಟರ್ಗೆ ಸಂಬಂಧಪಟ್ಟಂತಹ ಮಾಲೀಕರನ್ನ ಪ್ರಶ್ನೆ ಮಾಡೋದಾಗ್ಲಿ, ಅಲ್ಲಿರುವಂತಹ ಸಿಬ್ಬಂದಿಗಳನ್ನ ಹೋಗಿ ಟಿಕೆಟ್ಗೆ ಒಂದು ರೀತಿಯಾಗಿ ಬೇಡ್ಕೊಳ್ಳೋದು ಅಂತಾನೆ ಹೇಳ್ಬೋದು ಕೇಳಿದ್ದಾರೆ. ಬಟ್ ಯಾವೆಲ್ಲ ವ್ಯವಸ್ಥೆ ಮಾಡೋದು ಅಂದ್ರೆ ನಿಂತು ನೋಡೋದಕ್ಕೂ ಕೂಡ ಅವಕಾಶವನ್ನ ಒದಗಿಸಿ ಕೊಡಲಾಗಿದೆ. ತುಂಬಾ ಕೇಳ್ಕೊಂಡು ನೋಡ್ಲೇಬೇಕು ಅಂತ ಯಾರೆಲ್ಲ ಫಸ್ಟ್ ಡೇ ಫಸ್ಟ್ ಶೋ ಫ್ಯಾನ್ ಶೋ ನೋಡ್ಲೇಬೇಕು ಅಂತ ಏನಿದ್ದಾರೆ ಅವ್ರಿಗೆಲ್ಲ ಮುಂಚೆನೆ ಎಲ್ಲ ವ್ಯವಸ್ಥೆ ಮಾಡಲಾಗಿತ್ತು. ಸೊ ಇವತ್ತು ನಾನು ಬಂದಂತಹ ಸಂದರ್ಭದಲ್ಲಿ ಶ್ವೇತ ಯಾವುದೇ ರೀತಿಯಾದಂತಹ ಕ್ಯೂ ನಿಂತ್ಕೊಂಡು ಟಿಕೆಟ್ಗಾಗಿ ಪರದಾಟವನ್ನು ನಡೆಸಿದಂತಹ ಸಿಚುವೇಶನ್ಸ್ ಯಾವುದು ಕೂಡ ಕಾಣಿಸ್ತಿಲ್ಲ. ಬಿಕಾಸ್ ಬಿಫೋರ್ ದಟ್ ಆನ್ಲೈನ್ ಬುಕಿಂಗ್ ಇದ್ದಿದ್ರಿಂದಾಗಿ ಅಂಡ್ ಹಿಂದಿನ ದಿನನೇ ಎಲ್ಲರೂ ಕೂಡ ಟಿಕೆಟ್ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಮಾಡಿದ್ದಾರೆ. ಅಂಡ್ ನೀವು ಹೇಳಿದಾಗೆ ಈಗ 9:30 10 o'clock ಅಷ್ಟರಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗೋದು, ಅದಕ್ಕೇನಾದ್ರೂ ಸೊಲ್ಯೂಷನ್ಸ್ ಇದೆಯಾ ಅಂತ ನೋಡ್ತಾ ಹೋಗೋದಾದ್ರೆ 100% ಇದೆ. ಈಗ ಆಲ್ರೆಡಿ ಪೊಲೀಸ್ನವರು ಎಲ್ಲರೂ ಕೂಡ ಇಲ್ಲಿ ಬಂದು ಇರುವಂತದ್ದು ಅಂಡ್ ಬ್ಯಾರಿಕೇಡ್ ಅಳವಡಿಕೆ ಮಾಡಿದ್ದಾರೆ. ಮತ್ತೆ ಯಾವ ರೀತಿಯಾಗಿ ಸಾಲಾಗಿ ಹೋಗಬೇಕು, ಎಲ್ಲಿ ಹೋದ್ರೆ ಏನ್ ಸಮಸ್ಯೆ ಆಗುತ್ತೆ, ಮತ್ತೆ ಬದಲಿ ಮಾರ್ಗ ಏನೆಲ್ಲ ಬೇಕು ಅನ್ನುವಂಥದ್ದು. ಬಿಕಾಸ್ ಮೇನ್ ಸರ್ಕಲ್ ಅಲ್ಲಿ ಇದು ಇರೋದ್ರಿಂದಾಗಿ ಸೊ ಎಲ್ಲವನ್ನು ಕೂಡ ಪ್ಲಾನಿಂಗ್ ಮಾಡಿ ನೀಟಾಗಿ ವ್ಯವಸ್ಥೆಯನ್ನ ಮಾಡಿದ್ದಾರೆ ಶ್ವೇತಾ. ಸೊ ಯಾವುದೇ ರೀತಿಯಾದಂತಹ ತೊಂದರೆ ಆಗಲ್ಲ ಅಂತ ನಾನು ಭಾವಿಸಿದ್ದೀನಿ. ಲೆಟ್ಸ್ ಸಿ ಏನಾಗುತ್ತೆ ಅಂತ ಕಾದ್ ನೋಡ್ಬೇಕು ಶ್ವೇತಾ. ಓಕೆ, ಥ್ಯಾಂಕ್ ಯು ರೋಜಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.